ಏನಾರು ನೆನಪು ಹಾರ್ತಿರ್ತಾರ ಇನ್ಮ್ಯಾಗಾರ ಕೇರ್ಫುಲ್ ಆಗಿರ್ರಿ ನೀವು. ಇಲ್ಲಿ ನೋಡ್ಬೋದಾಗ ಇಲ್ಲಿ ನೋಡ್ರಿ ಇನ್ನೊಂದ್ ಸ್ವಲ್ಪ ಮನ್ಯಾಗ ಯಾರು ಇದ್ದಿದ್ದಿಲ್ಲ ತಿಕ್ಕೋ ಪ್ಯಾಂಟ್ ರೊಕ್ಕ ಇಟ್ಟಿಸುತ್ತಾವ್. ಇಂಥ ವಿಡಿಯೋ ಎದಕ್ ಮಾಡತ್ತೀನಂದ್ರ ನೀವು ಒಂದೊಂದ್ ದಿನ ಹಾಕೊಂಡೇ ಇಲ್ಲ ಅಂತವ್ ಸುದಕ್ ಸುಟ್ಟಾವ್. ನಂದು ಕಾಲೇಜ್ ಪ್ಯಾಂಟ್ ಗತಿ ಆಯಿಲ್ ನೋಡ್ಬೋದು ಇಲ್ಲಿ ಹೆಂಗಾಗೈತಿ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಮಾಡೋ ಉದ್ದೇಶ ಏನಂದ್ರ ಮಂದಿಗೆ ಯಾರ ಮನ್ಯಾಗ ಹಿಂಗ ನೆಗ್ಲೆಕ್ಟ್ ಮಾಡ್ತಿರ್ತಾರ, ಯಾರ ಮನ್ಯಾಗ ಹಿಂಗ್ ನೆನಪು ಹಾರ್ತಿರ್ತಾರ ಅವ್ರಿಗೆ ಗುರ್ತಾಕೈತಿ, ಅವ್ರಿಗೂ ಗುರ್ತಾಕೈತಿ. ಇನ್ ಮ್ಯಾಗ ಹುಷಾರಾಗ್ತಾರ ಅವ್ರೆಲ್ಲ. ಸೊ ನೋಡ್ರಿ ಗೈಸ್ ನಮ್ಮ ಎಲ್ಲ ಮಾಡಿ ಏನು ಮಾಡಿಲ್ಲ ನೋಡ್ತಾರ ಕೂತಾಳ. ಗೈಸ್ ನಮ್ಮ ಮಮ್ಮಿ ಏನ್ ಮಾಡ್ಯಾರ ಅಂದ್ರೆ ಇವತ್ತ ಅರ್ಬಿ ನೋಡ್ರಿ ಎಲ್ಲ ಹೆಂಗ್ ಸುಟ್ಟಾವ ನೋಡ್ರಿ, ಅರ್ಬಿ ಹೆಂಗ್ ಸುಟ್ಟಾವೆಲ್ಲ. ಗೈಸ್ ಇಲ್ಲಿ ನೋಡ್ಬೋದು ಹೆಂಗಾಗೈತಿ, ಪೂರಾ ಸುಟ್ಟೈತಿ. ಈಗ ಇಲ್ಲಿ ನೋಡ್ಬೋದ, ಸೊ ಇಲ್ಲಿ ನೋಡ್ಬೋದ, ಇಲ್ಲಿ ನೋಡ್ರಿ. ಸೊ ಎಲ್ಲ ಕಡೆ ಪೂರಾ ಸುಟ್ಟೈತಿ. ಸೊ ಇಲ್ಲೆಲ್ಲ ನೋಡ್ಬೋದು, ಇಲ್ಲಿ ನೋಡ್ರಿ ಇದು ಹೆಂಗಾಗೈತಿ. ಸೊ ಪೂರಾ ಕಪಾಡಿಗೆ ಸುಟ್ಟೈತಿ. ಸೊ ಏನಾಗೈತಂದ್ರ ನೀರಿನ ಕಾಯಿಲ್ ಎಂದು ಯೂಸ್ ಮಾಡ್ಲಾರ್ದವ್ರು ಇವತ್ತು ಯೂಸ್ ಮಾಡ್ಯಾರ. ಸೊ ಏನಾಗೈತಂದ್ರ ಅದ್ರ ಎಲ್ಲ ಪೂರಾ ಸುಟ್ಟು ಬಿಟ್ಟೈತಿ. ಹಂಗೆ ಬಟನ್ ಆನ್ ಮಾಡಿ ಹಂಗೆ ಬಿಟ್ಟಾರ, ಹಿಂಗೆ ಸೈಡಲ್ಲಿ ಸಿಕ್ಸ್ಯಾರ. ಸೊ ಮಾಡಿದವ್ರು ಇವ್ರೇ ನೋಡ್ರಿ. ಗೈಸ್ ನೀರಿನ ಕಾಯಿಲ್ ನೋಡ್ಬೋದು ಇಲ್ಲಿ ಹೆಂಗಾಗೈತಿ. ಸೊ ಇಲ್ಲೆಲ್ಲ ವಾರ ಎಲ್ಲ ಭಾಳ ಇದು ಆಗೈತಿ, ಭಾಳ ದೊಡ್ಡ. ಇನ್ನೊಂದು ಸ್ವಲ್ಪ ಮನ್ಯಾಗ ಯಾರೂ ಇದ್ದಿದ್ದಿಲ್ಲ ತಿಕ್ಕೋ ಪೂರಾ ಬೆಂಕಿನೇ ಹತ್ತಿತ್ತು ಮನೆ. ಆ ಫ್ರೀ ಆಗೈತಿದ್ದು ಇನ್ಸಿಡೆಂಟ್. ಸೊ ಅದೇನು ಮಾಡ್ಯಾರ ಸೈಡ್ ಹಾಕ್ಯಾರ, ಅದನ್ನು ತೋರಿಸ್ತೀನಿ ನೋಡ್ರಿ ಎಲ್ಲಿ ಹಾಕ್ಯಾರ ಅಂತ. ಸೊ ಇಲ್ಲೇ ಸ್ವಿಚ್ ಐತಿ. ಸೊ ಇಲ್ಲಿ ತೊಗೊಂಡಾಗ ಹಿಂಗೆ ಸಿಕ್ಸ್ಯಾರ ಅಂತ, ಇಲ್ಲಿ ಸಿಕ್ಸ್ಯಾರ. ಅದು ಬಟನ್ ಆನೇ ಐತಿ. ಸೊ ಇಲ್ಲಿ ಏನಾಗೈತಿ ಪೂರಾ ಹತ್ಕೊಂಡ್ಬಿಟ್ಟೈತಿ ಒಳಗೆ. ಡ್ರೆಸ್ ನಾನು ಪೂರಾ ಡ್ರೆಸ್ ಎಲ್ಲ ಸುಟ್ಟಾವ. ನಾನು ಪೂರಾ ಮಾನಸಿಕ ಆಗತೈತಿ. ಸೊ ಇದು ನೋಡ್ರಿ ಹೆಂಗಾಗೈತಿ. ಮನ್ಯಾಗ ಇದ್ಮ್ಯಾಗ ಜವಾಬ್ದಾರಿ ಇರ್ಬೇಕು. ಮನ್ಯಾಗ ಏನು ಮಾಡತ್ತೀವಿ ಏನಿಲ್ಲ, ಏನು ಆನ್ ಮಾಡೀವಿ ಏನು ಆನ್ ಇಲ್ಲ. ಮನ್ಯಾಗ ಯಾರೂ ಇದ್ದಿದ್ದಿಲ್ಲ ಅಂದ್ರೆ ಯಾವ ಪರಿ ಆಗ್ತೈತಿ ಹೇಳ. ಮನ್ಯಾಗ ಅದಾರ ಚಲೋ, ಮನ್ಯಾಗ ಯಾರೂ ಇರಲಿಲ್ಲ ಅಂದ್ರೆ ಹೆಂಗೆ ಆಕಿತ್ತು. ಸೊ ಅವ್ರ ಪೂರಾ ಮಾನಸಿಕ ಆಗ್ಬಿಟ್ಟಾರ, ಪೂರಾ ಸೈಲೆಂಟ್ ಆಗ್ಯಾರ. ಸೊ ನಾನೇ ಹೇಳ್ತೀನಿ ನೋಡ್ರಿ, ಎಲ್ಲ ಸುಟ್ಟು ಪೂರಾ ಎಲ್ಲ ಸುಟ್ಟೈತಿ. ಇದು ಸೊ ಗೈಸ್ ಇದು ನೋಡ್ರಿ ಹೆಂಗೈತಿ. ಹಂಗಿದ ಜಾಕೆಟ್ದ ಹೊಸ ಜಾಕೆಟ್ ರೀ ಇದು. ಅಂದ್ರ ಇದಕ್ಕೆ ಹೊರಗೆ ತೆಗೋದೇನಂದ್ರ ಸೊ ಯಾವ್ಯಾವ ಚಲೋ ಅದಾವ ಯಾವ್ಯಾವ ಚಲೋ ಇಲ್ಲ ಎಲ್ಲ ಸೈಡ್ ಇಟ್ಟ ಯಾವ್ದ ಸುಟ್ಟೈತಿ ಅವೆಲ್ಲ ಒಗಿಬೇಕಂತ ಐತಿ ಪ್ಲಾನ್. ಸೊ ನೋಡುಮಂತ ಒಗದ್ ಬರ್ಬೇಕು ಆಮೇಲೆ ಹೋಗಿ. ಸೊ ಇದು ಏನಾಗಿಲ್ಲ. ಸೊ ದಿಸ್ ಈಸ್ ಓಕೆ. ಇದು ಆ ಪರಿ ಏನೂ ಆಗಿಲ್ಲ. ದಿಸ್ ಈಸ್ ಆಲ್ಸೋ ಓಕೆ. ಇದನ್ನು ಹೋಗೈತಿ ಪೂರಾ. ನಂದು ಕಾಲೇಜ್ ಪ್ಯಾಂಟ್ ಗತಿ ಗೈಸ್, ನಮ್ಮ ಕಾಲೇಜ್ ಪ್ಯಾಂಟ್ಗೆ ಯಾವ ಗತಿ ಆಗ್ಯದತ್ತ. ಇದು ನನ್ನ ಡ್ರೆಸ್ ಜೊತೆ ಆಗ್ಬೇಕಾ ಎಲ್ಲ. ಎಷ್ಟೊಂದು ನುಕ್ಸಾನ್ ಐತಿ ಈಗ ಡ್ರೆಸ್ಸಿಂದ. ನನ್ನ ಫೇವ್ರೇಟ್ ಜಾಕೆಟ್ ಇತ್ತು. ಸೊ ನಂದು ವಿಡಿಯೋದಾಗ ಫಸ್ಟ್ 10K ರೀಚ್ ಆಗಿದೆ ಅಂದ್ರೆ ಇದೇ ಇಷ್ಟಿಲ್ಲ. ಫಸ್ಟ್ ಟಿ ಶರ್ಟ್ ಇತ್ತದು, ಅದು ಎಲ್ಲೈತೇನೋ ಕಾಣತ್ತಿಲ್ಲ. ಸೊ ಎಲ್ಲ ಗೋಳೆ ಮಾಡಿ ಇಟ್ಕೋತೀನಿ, ಏನೇನು ಇದು ಮಾಡೀನಂತ ಬರ್ತೈತಿ ಫ್ಯೂಚರ್ದಾಗ. ಸೊ ಇದು ಸೆಕೆಂಡ್. ನಂದು ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಿಂದೆ 10K ಪ್ಲಸ್ ವ್ಯೂಸ್ ಹೋಗಿದ್ದಂದ್ರೆ ಸೆಕೆಂಡ್ ಇದು. ಪ್ಲಸ್ ಇನ್ನೊಂದು ಬೆಂಗಳೂರದಾಗ ಸೆಕೆಂಡ್ 10K ಹೋಗಿತ್ತು. ಸೊ ಬೆಂಗಳೂರದಾಗ ಅಂದ್ರೆ ಫಸ್ಟ್ ಇದೆ. ನೋಡ್ರಿ ಹೆಂಗಾಗೈತಿ. ನಂಗೆ ಭಾಳ ಮಾನಸಿಕ ಆಗತೈತಿ ಈಗ ಕರೆ ಅಂದ್ರೆ ಪೂರಾ ಮಾನಸಿಕ ಆಗತೈತಿ. ಇನ್ನೊಂದು ಶರ್ಟ್ ನೋಡ್ರಿ. ಹಾಯ್ ಕರಪ್ಪ, ಇದೇನಿದು ಚಿಂದಿ ಈ ಅಪ್ಪು. ಪ್ಯಾಂಟ್ ಹೆಂಗಾಗೈತಿ ಇದು ಭಾಳ ನುಕ್ಸಾನ್ ಆಯ್ತು. ಎಷ್ಟು ಒಂದು ಶರ್ಟ್ ಇಷ್ಟಕ್ಕೊಂದು ಶರ್ಟ್ ಸುಟ್ಟಾವು, ಟಿ ಶರ್ಟ್ ಸುಟ್ಟಾವು, ಪ್ಯಾಂಟ್ ಸುಟ್ಟಾವು. ಒಂದೊಂದು ದಿನ ಹಾಕೊಂಡೇ ಇಲ್ಲ ಅಂಥವು ಸುದಕ್ಕೆ ಸುಟ್ಟಾವು. ಯಾವ ಚಲೋ ಐತಿ ಅದು ಚಲೋ ಐತಾ ಹಾಕೋ ನೀನೆ. ಸೊ ಗೈಸ್ ರಿಯಲಿ ಭಾಳ ಸ್ಯಾಡ್ ಆಗತೈತಿ ನನಗರ. ಬಾಯಾಗ ಮಾತು ಬರತ್ತಿಲ್ಲ. ಹೆಚ್ಚುಕೊಂದು ಪ್ಯಾಂಟ್ ಶರ್ಟ್ ಟಿ ಶರ್ಟ್ ಕಾಲೇಜ್ ಡ್ರೆಸ್ ಎಲ್ಲ ಒಂದೊಂದು ದಿನ ಹಾಕೊಂಡೇ ಇಲ್ಲ ಅಂಥವು ಸುದಕ್ಕೆ ಸುಟ್ಟಾವು. ಅದು ಸುಟ್ಟಾಗ ಫೋಟೋಸ್ ಅದಾವ ನಿಮ್ಗೆ ಹಾಕ್ತೀನಂತ. ಈ ಜಾಕೆಟೇ 3000 ಐತಿದು. ಒಂದು 10,000 ತನಕ ಡ್ರೆಸ್ ಸುಟ್ಟಾವು. ಜರ್ಸಿ ತರಿಸಿದೆ, ಇದು ಒಂದಿನ ಹಾಕೊಳ್ಳಿಲ್ಲ, ಅಂಟ್ಕೊಂಡಾವ ಎರಡು. ಸೊ ಗೈಸ್ ಒನ್ ಆಫ್ ದ ಕ್ರೇಜಿಯಸ್ಟ್ ಮೂಮೆಂಟ್ ನೋಡ್ರಿ. ಪ್ಯಾಂಟ್ದಾಗ ರೊಕ್ಕ ಇಟ್ಟೀನಿ,
ಸೊ ಇದು ಕುರ್ತಾ ಪ್ಯಾಂಟ್ ರೊಕ್ಕ ಇಟ್ಟು ಸುಟ್ಟವು. ಯಪ್ಪ ಆ ರೊಕ್ಕನ ಓಡ್ ಬಂದಂತ ತುಡುಗ್ ಮಾಡಕ್ ರೊಕ್ಕ ಏನಂತೀನಿ. ಇದು ನೋಡ್ರಿ ರೊಕ್ಕ ಅದಾವು, ರೊಕ್ಕ ಸುಟ್ಟವು ಇದ್ರಾಗೆ. ಯಪ್ಪು ರೊಕ್ಕ. ಸೊ ಗಾಯ್ಸ್ ಇಷ್ಟೆಲ್ಲ ಪೂರಾ ಸುಟ್ಟವು ಅರ್ಬಿ. ಸೊ ಇಲ್ಲೊಂದು ಸ್ವಲ್ಪ ಅದಾವು, ಸ್ವಲ್ಪ ಇಟ್ಕೊಂಡಿನಿ. ಸೊ ಇದು ನನ್ನ ಫೇವ್ರೇಟ್ ಜಾಕೆಟ್, ಇದನ್ನು ಸುಟ್ಟೈತಿ ಅಂದ್ರೆ ಇಟ್ಕೊಂಡಿನಿ. ಸೊ ಮುಂದೆ ನನಗೆ ಮೆಮೊರಿ ಸಮಿಂದ ಬೇಕಾಗೈತಿ, ಸ್ವಲ್ಪ ಡ್ರೆಸ್ಸಸ್ನ ಇಟ್ಕೊಂಡಿನಿ ಮೆಮೊರಿ ಸಮಿಂದ. ಸೊ ನೀವು ನೋಡ್ಬೋದು ಮನ್ಯಾಗ ಕಾಯಿಲ್ ಆಯ್ತು, ಐರನ್ ಬಾಕ್ಸ್ ಅದು ಏನಾರ ಇದ್ರೆ ಎಲ್ಲ ನೋಡಿ ಇಟ್ಕೋರಿ. ಗೈಸ್ ಏನ್ ಮಾಡ್ಯಾರ, ಗೀಜರ್ ಆಫ್ ಐತಿ. ಸೊ ಅದ್ರ ಸಮಿಂದ ಮನ್ಯಾಗ ಏನ್ ಮಾಡ್ಯಾರ, ನೀರಿನ ಕಾಯಿಲ್ ಇಟ್ಟ ಮಾಡಾತಾರ. ಅದಕ್ಕೆ ಮನ್ಯಾಗ ಜವಾಬ್ದಾರಿ ಇಟ್ಕೋಬೇಕು. ಯಾರ ಜವಾಬ್ದಾರಿಯಿಂದ ಇರ್ರಿ ಮನ್ಯಾಗ. ಮಮ್ಮಿ ಪಪ್ಪ ನೆನಪು ಹಾರಿದ್ರ ನೀವು ಮಕ್ಕಳಾಗಿ ನೋಡ್ತಿರ್ರಿ ಆ ಕಡೆ ಏನ್ ಮಾಡಾತಾರ ಏನಿಲ್ಲ ಅಂತ. ಸೊ ನೀವು ಸುಮ್ ಕೂಡ್ಬ್ಯಾಡ್ರಿ, ಅವ್ರ ಮ್ಯಾಗೆ ಬಿಡ್ಬ್ಯಾಡ್ರಿ. ಒಮ್ಮೆ ನೆನಪು ಹಾರಿರ್ತಾರ ಮನ್ಯಾಗಾದ್ರು. ಸೊ ನೀವು ನೋಡ್ಕೋತೀರಿ ಮನ್ಯಾಗ ಏನ್ ಮಾಡಾತಾರ ಏನಿಲ್ಲ, ಏನೇನ್ ಮಾಡಾತಾರ ಏನಿಲ್ಲ ಅಂತ. ಸೊ ಅವ್ರಿಗೂ ಕೆಲ್ಸದ್ರಾಗ ಅದು ಇದು ಬಿಜಿ ಒಳಗ ಅವರು ಒಂದ್ ಏನಾರ ನೆನಪು ಹಾರೋದೇ. ಎಲ್ಲಾರು ಏನಷ್ಟು ಇದು ಇರಲ್ಲ. ಸೊ ಕೇರ್ಲೆಸ್ ತನ ಮಾಡಕ್ ಹೋಗ್ಬೇಡ್ರಿ. ಈಗ ನೋಡ್ರಿ ಒಂದು ಕೇರ್ಲೆಸ್ ಇಂದ ಎಷ್ಟು ತೊಗೊಂಡು ಅರ್ಬಿ ಸುಟ್ಟು ನಾನು. ಸೊ ಎನಿವೈಸ್ ಗಾಯ್ಸ್ ಇನ್ ಮ್ಯಾಗರ ಇದು ಆಗ್ರಿ. ಸೊ ರಿಗ್ರೆಟ್ ಫೀಲ್ ಆಗಕ್ಕೆ ಹೋಗ್ಬೇಡ್ರಿ. ಆಗೈತಿ ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೋ ಕೂತ್ರೆ ಯೂಸ್ ಇಲ್ಲ. ಆಗಿದ್ದಾಗೆ ಅದ್ರ ನೆಕ್ಸ್ಟ್ ಏನು ಮಾಡ್ಬೇಕು ಅದು ಥಿಂಕ್ ಮಾಡ್ಬೇಕು. ಅದು ಬಿಟ್ಟು ಹಾಗೆ ಹಿಂಗಾಯ್ತಾ ನೋ ಯೂಸ್. ಆಗೈತೆ ಹೊಳೆ ಬರಂಗಿಲ್ಲ. ಮಾತಾಡಿದ್ರೆ 100 ಸಲ ಹೇಳ್ರಿ, ಹೊಳೆ ಬರಂಗಿಲ್ಲ ಅದು. ಸೊ ರಿಗ್ರೆಟ್ ಫೀಲ್ ಆಗಕ್ಕೆ ಹೋಗ್ಬೇಡ್ರಿ. ನಿಮ್ಮ ಫ್ಯಾಮ್ಲಿದಾಗೂ ಏನಾರು ಇಂಥ ಇನ್ಸಿಡೆಂಟ್ ಆದ್ರೆ. ಸೊ ಬಾಯ್. ಸೊ ಗಾಯ್ಸ್ ಇಲ್ಲಿ 2 ಚೀಲ ಅದಾವು. ಇಲ್ಲಿ ನೋಡ್ರಿ ಪೂರಾ ಒಕಟಿನ ಎಲ್ಲ ಅರ್ಬಿ. ಸೊ ಇದ್ರಾಗೂ ಇನ್ನೊಂದು ಸ್ವಲ್ಪ ಅದಾವು. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಪೂರಾ ಒಕಟ್ಟಿನ ಅರ್ಬಿ ನನ್ನೂರು. ಸೊ ಇದು ಹೊಸ ಶರ್ಟ್ ಇತ್ತು, ಇನ್ನ ಇದಕ್ಕೆ ಏನೂ ಆಗಿಲ್ಲ, ಚಲೋ ಆಯ್ತು. ಇನ್ನ ಅಲ್ಲೇ ಐತಿ, ನಾ ಓಪನ್ ಸುರೇಕ್ ಮಾಡಿದ್ದಿಲ್ಲ. ಗಾಯ್ಸ್ ಎಷ್ಟೋಕೊಂಡ ಅರ್ಬಿ ಹಾಕೊಂಡೇ ಇಲ್ಲ ನಾ. ಇನ್ನ ಹೊಸವು ತಂದು ಹೋಗಿದ್ದೀನಿ, ಹಳಿ ಹಾಕೊಂಡ್ ತಿರ್ಗಾಡ್ತಿರ್ತೀನ. ಸೊ ಹೋಯ್ತು ನೋಡ್ರಿ, ಏನು ಮಾಡಕ್ ಬರಲ್ಲ. ಅದಕ್ಕೆ ಇದ್ದಾಗೆ ಬಡ ಹಾಕೊಂಡ ತಿರ್ಗಾಡ್ಬೇಕಂತಾರ. ಆಗೈತಿ ಹೋಗೈತಿ, ಏನು ಮಾಡಕ್ ಬರಂಗಿಲ್ಲ. ಸೊ ಇಂಥ ಇನ್ಸಿಡೆಂಟ್ ಆಗ್ಬಾರ್ದಿತ್ತು, ಹಾಗೈತಿ. ಸೊ ಇನ್ ಮ್ಯಾಗಾರ ನಾವು ಫ್ಯಾಮ್ಲಿದವ್ರು ಕೇರ್ಫುಲ್ ಆಗಿರ್ತೀವಿ. ಒಮ್ಮೆ ಇನ್ ಮ್ಯಾಗಾರ ಮನ್ಯಾಗ ಹೆಚ್ಚರಿರು ನೋಡ ತಪ್ಪ ಕೈತಿ ಸ್ಮೈಲ್ ಮಾಡತ್ತಾರ ನೋಡ್ರಿ. ಹಾಯ್, ನಮ್ಮ ಪಪ್ಪ ಒಳಗದಾರಂತ, ನಮ್ಮ ಮಮ್ಮಿ ಇಲ್ಲೇ ಹೊರಗದಾರ. ಹತ್ಕೊಂಡ್ಬಿಟ್ಟೈತಿ ಒಮ್ಮೆ. ನಮ್ಮ ಪಪ್ಪ ಅಲ್ಲೇ ಒಳಗೆ ಸಿಕ್ಕೊಂಡ್ಬಿಟ್ಟಾರ. ಆಪ್ರಿ ಹೆವಿ ಆಗಿತ್ತು ಅದು ಫೈರ್. ಒಂದು ಎಷ್ಟೊಂದು 2 ಬಕೆಟ್ 3 ಬಕೆಟ್ ನೀರು ಗುಜ್ಜಾರ. ಗಾಯ್ಸ್ ನಮ್ಮ ಮಮ್ಮಿ ಏನನ್ನಾತಾರ, ಮನ್ಯಾಂದೆಲ್ಲ ಇಂಥವಾಗಿದ್ದೆಲ್ಲ ಎದಕ್ ಬಿಡಾತಿ, ಇಂಥವೆಲ್ಲ ಆಗಿದ್ದು ಎದಕ್ ವಿಡಿಯೋ ಮಾಡಾತಿ ಅಂದ್ರ. ಸೊ ಎದಕ್ ಮಾಡಾತೀನಂದ್ರೆ ರೀಸನ್, ಇಂಥದ್ದು ವಿಡಿಯೋ ಎದಕ್ ಮಾಡಾತೀನಂದ್ರ ನೀವು ನೋಡ್ತಿರ್ತೀರಿ ಬ್ಲಾಗ್, ಅಂದ್ರೆ ನೀವು ಎಚ್ಚರ ಆಗ್ತೀರಿ. ಓ ಹಿಂಗ ಆಯ್ತು ಇವ್ರ ಮನ್ಯಾಗ ಇನ್ಸಿಡೆಂಟ್, ಈ ತರ ನಮಗೂ ಆಗ್ಬಾರ್ದಂತ. ಏನಾರ ಎಲೆಕ್ಟ್ರಿಕ್ ಸಾಮಾನು ನೋಡಿದ್ರತಿಕೋ ನಿಮ್ಗೂ ನೆನಪಾಗ್ತೈತಿ. ಸೊ ನೀವು ಇಂಥ ತಪ್ಪು ಮಾಡಕ್ ಹೋಗ್ಬೇಡ್ರಿ. ಅವರು ಏನಾರು ನೆನಪು ಹಾರ್ತಿರ್ತಾರ. ಇನ್ಮ್ಯಾಗಾರ ಕೇರ್ಫುಲ್ ಆಗಿರ್ರಿ. ನಿಮ್ಮ ಮಮ್ಮಿ ಪಪ್ಪ ಹೇಳ್ರಿ ಕೇರ್ಫುಲ್ ಆಗಿರ್ರಿ ಅಂತ. ಸೊ ಮನ್ಯಾಗ ಎಲ್ಲರೂ ಅದಾರ ಹಿಂಗೆ ಚಲೋ. ಯಾರು ಇರ್ಲಿಲ್ಲ ಅಂದ್ರೆ ಎಲ್ಲ ಕಡೆ ಪೂರಾ ಫರ್ನಿಚರ್ ಐತಿ, ಮ್ಯಾಗ್ ಫರ್ನಿಚರ್ ಎಲ್ಲ ಫರ್ನಿಚರ್ ಇತ್ತ. ಒಂದಕ್ಕೊಂದು ಪೂರಾ ಸುಟ್ಕೋತ್ ಹೋಗಿದ್ದು. ಸೊ ಭಾಳ ನುಕ್ಸಾನ್ ಆಕಿತ್ತು. ಅದ್ರ ಸಂಬಂಧ ಕೇರ್ಫುಲ್ ಆಗಿರಿ. ನಾ ದೇವ್ರ ಅದಾನ ನಮ್ಮಿಂದ ಚಲೋ ಆಗೈತಿ. ಸೊ ಏನೂ ಆಗಿಲ್ಲ ಅಂತದೇನ. ಸೊ ಒಳಗೊಬ್ರು ಪಪ್ಪ ಒಬ್ರು ಇದ್ರೆ ಸಿಕ್ಕೊಂಡಿದ್ರು ಅವ್ರ ಒಳಗೆ. ಆ ಪರಿ ಫೈರ್ ಹೆವಿ ಆಗಿತ್ತಂತ. ನಮ್ಮ ತಮ್ಮ ಹೋಗಿ 2-3 ಬಕೆಟ್ ನೀರು ಗುಜ್ಜಿದ್ಮ್ಯಾಗ ಅವಾಗ ಶಾಂತ ಆಗೈತಿ. ಸೊ ಅಷ್ಟ್ರ ಮ್ಯಾಗೆ. ಸೊ ಲೆಟ್ಸ್ ಗೋ ಗೈಸ್, ಬಾಯ್.